ನಮಸ್ತೆ ಎಲ್ರಿಗೂ. ನಮಸ್ತೆ ವಿದ್ಯಾರ್ಥಿಗಳೇ. ಈಗ ಲಾಸ್ಟ್ ಟೈಮ್ ಇದೆಯಲ್ವಾ, ನಾವು ಡೆವಲಪ್ಮೆಂಟು ಹಿಸ್ಟ್ರಿ ಏನಿದೆ ಅಂತೇಳಿ ನೋಡಿದ್ವಿ ಕಂಪ್ಲೀಟ್ ಆಗಿ. ಸೊ ಇದರಲ್ಲಿ ಏನು ಕ್ಲಾಸಸ್ ನೋಡ್ತಾ ಇದ್ದೀವಿ ಅಂತಂದ್ರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಕೂಲ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಅಂತಂದ್ರೆ ಯಾವ್ಯಾವ ರೀತಿ ಸ್ಕೂಲ್ಸ್ಗಳಿತ್ತು. ಸ್ಕೂಲ್ಸ್ ಅಂದ್ರೆ ಏನು ಮತ್ತೆ ಹೇಳ್ತೀನಿ. ಸ್ಕೂಲ್ಸ್ ಅಂದ್ರೆ ಶಾಲೆ ಅಲ್ಲ. ಸ್ಕೂಲ್ಸ್ ಅಂತಂತಂದ್ರೆ ಐಡಿಯಾಲಜೀಸ್, ಪಂಥಗಳು. ಓಕೆ, ಶಾಲೆಗಳು ಅಂತ ಟ್ರಾನ್ಸ್ಲೇಷನ್ ಅಲ್ಲಿ ಬಂದಿದೆ, ಬಟ್ ಏನ್ ಗೊತ್ತಾ, ಸ್ಕೂಲ್ಸ್ ಅಂತಂದ್ರೆ ಪಂಥಗಳು ಅಂತ. ಏನಿದು ಪಂಥಗಳು? ಪಂಥಗಳು ಅಂದ್ರೆ ಏನು, ಫಸ್ಟ್ ಅದನ್ನ ತಿಳ್ಕೊಬೇಕಲ್ವಾ. ಪಂಥಗಳು ಅಂದ್ರೆ ನಥಿಂಗ್ ಬಟ್ ತತ್ವಗಳು ಅಂತ, ಐಡಿಯಾಲಜೀಸ್. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ. ಸ್ಕೂಲ್ಸ್ ಅಂತಂದ್ರೆ ಸ್ಕೂಲ್ ಅಲ್ಲ, ನಾವೆಲ್ಲ ನೋಡುವಂತ ಸ್ಕೂಲ್ ಅಲ್ಲ. ಸ್ಕೂಲ್ ಅಂತಂದ್ರೆ ಇನ್ ಟರ್ಮ್ಸ್ ಮೀನಿಂಗ್ ಏನಿದೆ ಅಂತಂದ್ರೆ ಐಡಿಯಾಲಜೀಸ್ ಅಂತ. ಐಡಿಯಾಲಜೀಸ್ ಅಂತಂದ್ರೆ ಯಾವ ಯಾವ ರೀತಿ ತತ್ವಗಳನ್ನ ಪಾಲನೆ ಮಾಡಲಾಗುತ್ತೆ ಅಂತ. ಅಂತಂದ್ರೆ ಒಂದು ಸರ್ಟೈನ್ ಪೀರಿಯಡ್ಸ್ ಅಲ್ಲಿ, ಏನ್ಸಿಯಂಟ್ ಪೀರಿಯಡ್ ಅಲ್ಲಿ ಬೇರೆ ಬೇರೆ ರೀತಿ ತತ್ವಗಳು, ಮಾಡರ್ನ್ ಪೀರಿಯಡ್ಸ್ ಅಲ್ಲಿ ಬೇರೆ ಬೇರೆ ರೀತಿ ತತ್ವಗಳು. ಟೈಮು ಮತ್ತೆ ಸರ್ಕಮ್ಟೆನ್ಸು, ಸಿಚುವೇಶನ್ಸು, ಅಟ್ಮಾಸ್ಫಿಯರು, ಎನ್ವಾನ್ಮೆಂಟು, ಪೊಲಿಟಿಕಲ್ಲು, ಸೋಷಿಯಲ್ಲು, ಎಕನಾಮಿಕಲ್ಲು, ಈ ರೀತಿಯಾದಂಥ ಎಲ್ಲ ಪಾರ್ಟ್ಸ್ಗಳು ಅವರವರ ತಕ್ಕನ ಹಾಗೆ ಅವರವರ ರಾಜ್ಯಗಳು ಅವ್ರ ಐಡಿಯಾಲಜೀಸ್ಗಳೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ಇಲ್ಲೂ ಕೂಡ ಅದನ್ನೇ ನಾವು ಡಿಸ್ಕಸ್ ಮಾಡ್ತಾ ಇರೋದು. ಸೊ ಈ ರೀತಿಯಾದಂತಹ ಐಡಿಯಾಲಜೀಸ್ಗಳು ನಂಬರ್ ಆಫ್ ಟೈಮ್ಸು ಚೇಂಜಸ್ ಆಗ್ತಾ ಇರುತ್ತೆ. ಓಕೆ, ಸೊ ಈ ರೀತಿಯಾದಂಥ ಚೇಂಜಸ್ ಆದಾಗ ನಾವು ಎರಡು ರೀತಿ ತೊಗೊತೀವಿ. ಸೊ ಇದನ್ನು ಓದಬೇಕಾ, ಬೇಕಿತ್ತಾ ಇದು ಅಂತ ಕೇಳ್ತಾ ಇದ್ದೀರಾ. ಇಂಪಾರ್ಟೆಂಟ್ ಕ್ವಶನ್ ಇದು. ಕೇಳಿದರೆ ನಾನೀಗ ಕೊಡ್ತಾ ಇರೋಂಥ ಟಾಪಿಕಲ್ಲಿ ಸೊ ನೆಕ್ಸ್ಟ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಲಾಸ್ಟ್ ನಾವು ಕ್ಲಾಸಸ್ಸಲ್ಲಿ ಏನು ನೋಡಿದ್ವಲ್ಲ, ಹಿಸ್ಟ್ರಿ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕೇಳ್ತಾರೆ. 5 ಸ್ಟೇಜ್ ನಾನೇನು ಎಕ್ಸ್ಪ್ಲೇನ್ ಮಾಡಿದೆ ಅದನ್ನು ಬರೀಬೇಕಾಗುತ್ತೆ. ಇಲ್ಲ ಅಂತಂತಂದರೆ ವಾಟ್ ಆರ್ ದ ಸ್ಕೂಲ್ಸ್ ಆಫ್ ಇಸ್ಲಾಮಿಕ್ ಲಾ ಅಂತ ಕೇಳ್ತಾರೆ. ಇಲ್ಲ ಅಂತಂದರೆ ವಾಟ್ ಆರ್ ದ ಸ್ಕೂಲ್ಸ್ ಆಫ್ ಮುಸ್ಲಿಂ ಲಾ ಅಂತ ಕೇಳ್ತಾರೆ. ಸೊ ಈ ಟೈಮಲ್ಲಿ ಇದನ್ನು ಆನ್ಸರ್ ಬರೀಬೇಕಾಗುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಇದನ್ನು ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಎರಡು ಥರ ತೊಗೊತೀರ. ಒಂದು ಏನ್ಸಿಯಂಟ್ ಸ್ಕೂಲು, ಮಾಡರ್ನ್ ಸ್ಕೂಲ್. ಆಬ್ವಿಯಸ್ಲಿ ಲಾಸ್ಟ್ ಟೈಮು ಕೂಡ ಇದೇ ಥರ ಓದಿದ್ರಿ. ಪ್ರಾಚೀನ ಶಾಲೆಗಳು ಮತ್ತು ಆಧುನಿಕ ಶಾಲೆಗಳು ಅಂತ ಹಿಂದೂ ಲಾದಲ್ಲೂ ಓದಿದ್ರಿ. ಇಲ್ಲಿ ವರ್ಡ್ಸ್ಗಳು ಅರೇಬಿಕ್ ವರ್ಡ್ಸ್ಗಳಿರೋದ್ರಿಂದ ಸ್ವಲ್ಪ ಟ್ವಿಸ್ಟಿ ವರ್ಡ್ಸ್ಗಳಿರುತ್ತೆ. ಒಂದೆರಡು ಸಲಕ್ಕೆ ಅರ್ಥ ಆಗೋದಿಲ್ಲ. ರಿಪೀಟೆಡ್ಲಿ ಮತ್ತೆ ನೋಡಬೇಕಾಗುತ್ತೆ, ಅವಾಗ ಅರ್ಥ ಆಗುತ್ತೆ. ಸಬ್ಜೆಕ್ಟು ಮುಸ್ಲಿಂ ಲಾ ಆಗಿರೋದ್ರಿಂದ ಮುಸ್ಲಿಂ ವರ್ಡ್ಸ್ಗಳು ಬರುತ್ತೆ, ಅರೇಬಿಕ್ ವರ್ಡ್ಸ್ಗಳು ಬರುತ್ತೆ, ಅರೇಬಿಕ್ ಪರ್ಸನ್ ಹೆಸರುಗಳು ಬರುತ್ತೆ. ಸೊ ಅದಕ್ಕೋಸ್ಕರ ಒನ್ ಟೈಮಿಗೆ ಅರ್ಥ ಆಗಿಲ್ಲ ಅಂದರೆ 1 or 2 ಟೈಮ್ಸ್ ನೋಡಿ ಅರ್ಥ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಏನ್ಸಿಯಂಟ್ ಸ್ಕೂಲ್ಸಿಂದ ಸ್ಟಾರ್ಟ್ ಮಾಡೋಣ. ನಂಬರ್ 1. ಸೊ ಈ ಏನ್ಸಿಯಂಟ್ ಸ್ಕೂಲ್ಸ್ನಲ್ಲಿ ನಾವೇನಾದರೂ ಓದಬೇಕು ಅಂತಂತಂದರೆ, ಮೇನ್ಲಿ ಏನ್ಸಿಯಂಟ್ ಸ್ಕೂಲ್ಸ್ಗಳು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತಂದರೆ ಅರಬ್ಬಿಂದ ಸ್ಟಾರ್ಟ್ ಆಯಿತು ಅಂತ ತಗೊಳ್ಳಿ. ಓಕೆ, ಅರಬ್ ಸೊಸೈಟಿ ಏನ್ಸಿಯಂಟ್ ಸ್ಕೂಲ್ಸ್ ಅನ್ನೋದು ಏನಿದೆಯಲ್ಲ, ಯಾಕಂದರೆ ಧರ್ಮ ಸ್ಟಾರ್ಟ್ ಆಗಿದ್ದೇ ಅಲ್ಲಲ್ವಾ. ಸೊ ಅಲ್ಲಿಂದ ಅದು ಸ್ಟಾರ್ಟ್ ಆಗಿರೋದಕ್ಕ ಒಂದು ಇದು. ಅಲ್ಲಿ ಹಕೀಮ್ಸ್ ಅಂತ ಇರ್ತಾರೆ. ಹಕೀಮ್ಸ್ ಖಾಜೀಸ್ ಅಂತ ಕರೀತಾರೆ. ಹಕೀಮ್, ಕಾಜೀಸ್, ಜಡ್ಜಸ್, ಇವ್ರು ಏನಿರ್ತಾರಲ್ವಾ, ಇವರ ಕಡೆಯಿಂದ ಸ್ಟಾರ್ಟ್ ಆಗಿದ್ದಂತಹ ಒಂದು ಏನ್ಸಿಯಂಟ್ ಸ್ಕೂಲ್ಗಳು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಇವರೆಲ್ಲ ಏನು ಹೇಳ್ತಾರಲ್ವಾ, ಇದನ್ನೇ ಲಾ ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ಏನ್ಸಿಯಂಟ್ ಟೈಮ್ ಅಂತಂದ್ರೆ ನಾ ಹೇಳ್ತಾ ಇರೋದು 600 AD ಟೈಮಲ್ಲಿ ಹೇಳ್ತಾ ಇದ್ದೀನಿ. ಅದೇ 632 AD ಟೈಮಲ್ಲಿ ಏನು ಫಸ್ಟ್ ಪೀರಿಯಡ್ ನಾವು ಸೆಕೆಂಡ್ ಪೀರಿಯಡ್ ನೋಡಿದ್ವಲ್ಲ, ಆ ಟೈಮಲ್ಲಿ ಹಾಜೀಸ್ಗಳು, ಹಕೀಮ್ಸ್ಗಳು, ಅರಬ್ ಸೊಸೈಟಿಯಲ್ಲಿರುವಂಥ ಹಿರಿಯ ವ್ಯಕ್ತಿಗಳು ಇವರೆಲ್ಲ ಹೇಳಿದಂತಹ ಒಂದು ವಿಷಯನೇ ಬೆಳೆಸ್ತಾ ಹೋಗ್ತಾರೆ. ಸೊ ಅದಾದಮೇಲೆ ಮಾಡ್ರನ್ ಸ್ಕೂಲ್ಸ್ಗಳು ಬರುತ್ತೆ. ಮಾಡ್ರನ್ ಸ್ಕೂಲ್ಸ್ಗಳು ಏನಾಗುತ್ತೆ ಅಂತಂತಂದರೆ, ಇಲ್ಲಿ ಡಿಫ್ರೆಂಟ್ ಆಗಿ ಕ್ಯಾರೆಕ್ಟರ್ಗಳು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಒಂದೊಂದು ಏರಿಯಾ ಡಿಪೆಂಡ್ಸು ಸರ್ಕಮ್ಟೆನ್ಸಸ್ ಪ್ರಕಾರ ಎರಡು ರೀತಿಯಾಗಿ ಒಂದು ದೃಷ್ಟಿಕೋನ, ಏನು ವ್ಯೂ ಪಾಯಿಂಟ್ ಇದೆಯಲ್ವಾ, ಈ ವ್ಯೂ ಪಾಯಿಂಟೇ ಡಿಫ್ರೆಂಟ್ ಆಗಿಬಿಡುತ್ತೆ ದೃಷ್ಟಿಕೋನ. ಸೊ ಈ ರೀತಿ ಆದಾಗ ಇದನ್ನ 2 ಟೈಪ್ ಡಿವೈಡ್ ಮಾಡ್ಕೊತಾರೆ. ಒಂದು ಸುನ್ನಿ ಸ್ಕೂಲ್ ಅಂತ, ಇನ್ನೊಂದು ಶಿಯಾ ಸ್ಕೂಲ್ ಅಂತ. ಓಕೆ, ಅರ್ಥ ಆಗ್ತಿದೆಯಲ್ವಾ. ಸುನ್ನಿ ಸ್ಕೂಲ್, ಶಿಯಾ ಸ್ಕೂಲ್ಸ್ ಅಂತ. ಸ್ಕೂಲ್ಸ್ ಅಂದರೆ ಇದು ಸ್ಕೂಲ್ಸ್ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಪಂಥಗಳು. ಓಕೆ, ಅಂತಂದರೆ ಐಡಿಯಾಲಜಿ. ಸ್ಕೂಲ್ ಮೀನಿಂಗ್ ಇಸ್ ದಟ್ ಇಟ್ಸ್ ಎ ಐಡಿಯಾಲಜೀಸ್. ಇಟ್ಸ್ ನಾಟ್ ಎ ಸ್ಕೂಲ್ ವಾಟ್ ವಿ ಸೀನ್ ಇನ್ ದಟ್ ಇನ್ ಯುವರ್ ಸ್ಕೂಲ್ ಡೇಸ್ ಲೈಕ್ ದಟ್. ಇಟ್ಸ್ ನಾಟ್ ಸ್ಕೂಲ್, ಇಟ್ಸ್ ಎ ಐಡಿಯಾಲಜೀಸ್. ಪ್ಲೀಸ್ ಬಿ ಅಟೆನ್ಷನ್. ಓಕೆ, ಸೊ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ನಾನು. ನೆಕ್ಸ್ಟ್ ಸುನ್ನಿ ಸ್ಕೂಲ್ ಆಯಿತು, ಶಿಯಾ ಸ್ಕೂಲ್ ಆಯಿತು. ಈ ಸುನ್ನಿ ಸ್ಕೂಲ್, ಶಿಯಾ ಸ್ಕೂಲ್ ಬಗ್ಗೆ ಈಗ ನಾವೆಲ್ಲ ಓದ್ತಾ ಹೋಗಬೇಕು. ಓಕೆ, ಸುನ್ನಿ ಸ್ಕೂಲ್ ಅಂತ ಇದೆ. ಈ ಸುನ್ನಿ ಸ್ಕೂಲ್ಸಲ್ಲೇ ಮತ್ತೆ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕೂಲ್ಸ್ಗಳು ಬರುತ್ತೆ. ಅದರಲ್ಲಿ ಬರುವಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕೂಲ್ಸ್ಗಳು ಯಾವುದು ಅಂತಾರೆ, ಮೊದಲನೇದು ಹನಿಫಿ ಸ್ಕೂಲ್. ಮೊದಲನೇದು ಸುನ್ನಿ ಸ್ಕೂಲ್, ಎರಡನೇದು ಶಿಯಾ ಸ್ಕೂಲ್. ಈ ಸುನ್ನಿ ಸ್ಕೂಲಲ್ಲೇ ಮತ್ತೆ ನಾನು ಡಿವೈಡ್ ಮಾಡ್ತಾ ಇದ್ದೀನಿ ಹನಿಫಿ ಸ್ಕೂಲ್ ಅಂತೇಳಿ. ಓಕೆ, ಹನಿಫಿ ಸ್ಕೂಲ್ ಅಂತ ಏನಿದೆ, Just tag on there. ಹನಿಫಿ ಸ್ಕೂಲ್ ಅಂತ ಏನಿದೆ, ಸೊ ಈ ಹನಿಫಿ ಸ್ಕೂಲಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಸ್ಟಾರ್ಟಿಂಗಲ್ಲೇ ಮಾಡ್ರನ್ ಸ್ಕೂಲಲ್ಲಿ ಬಂದಿದ್ದಂಥ ಹನಿಫಿ ಸ್ಕೂಲ್ ಇದು. ಇದನ್ನು ನಾನು ಚಾರ್ಟ್ ಹಾಕಿಬಿಟ್ಟೆ ನಿಮಗೆ ತೋರಿಸ್ಕೊಡ್ತಾರೆ. ಸೊ ಅವಾಗಲೇ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಒಂದ್ಸಲ ಚಾರ್ಟ್ ಹಾಕಿದ್ರೇ ಅರ್ಥ ಆಗುತ್ತೆ. ಒಂದ್ಸಲ ಕಂಪ್ಲೀಟಾಗಿ ಕೇಳ್ಕೊಬಿಡಿ. ಒಂದು ಚಾರ್ಟು ನಾನು ಹಾಕಿ ತೋರಿಸ್ತೇನೆ ಹೈರಾರ್ಕಿ ಯಾವ ರೀತಿ ಇದೆ ಅಂತ.
ಈ ಹನಿಫಿ ಸ್ಕೂಲಲ್ಲಿ ಏನಾಗುತ್ತೆ ಅಂತಂದ್ರೆ ಹನೀಫಿ ಅಂತ ಯಾರು ಇರ್ತಾರಲ್ವಾ, ಈ ಹನೀಫೀಸ್ ಅವರ ಹೆಸರಿಂದ ಹನೀಫಿ ಸ್ಕೂಲ್ ಅಂತ ನೇಮ್ಡ್ ಆಗಿದೆ. ಓಕೆ, ಸೊ ಬೇಸ್ಡ್ ಆನ್ ದ ನೇಮ್ ಆಫ್ ದ ಸಿಟಿ ಕೂಫಾ ಇನ್ ದ ಇರಾಕ್. ಸೊ ಇನ್ನು ಏನು ಇದು ಹೆಸರು ಬಂದಿದೆ ಯಾವ ರೀತಿ ಅಂತಂದ್ರೆ ಕೂಫಾ ಅಂತ ಒಂದಿದೆ, ಅದರಲ್ಲಿ ಇರಾಕ್ ಅಲ್ಲಿ ಅನ್ನುವಂಥ ಒಂದು ಸಿಟಿ ಇದೆ. ಈ ಸಿಟಿಯ ಹೆಸರಿಂದ ಅದಕ್ಕೊಂದು ಸಿಟಿ ನೇಮಿಂಗ್ ತಗೊಂಡಿದೆ ಅಂತ ಹೇಳ್ಬೋದು. ಸೊ ಈ ರೀತಿ ಇದ್ದಾಗ ಇದನ್ನ ರೀನೇಮ್ಡ್ ಮಾಡಿಬಿಟ್ಟು ಹನಿಫಿ ಸ್ಕೂಲ್ ಅಂತೇಳಿ ಯೂಸ್ ಮಾಡಿದ್ದಾರೆ. ಅದಾದ್ಮೇಲೆ ಆಫ್ಟರು ಯಾಕೆ ಇದನ್ನ ಹನಿಫಿ ಸ್ಕೂಲ್ ಅಂತ ರೀನೇಮ್ ಮಾಡಿದ್ರು ಅಂತಂದ್ರೆ ಅಬು ಹನೀಫಿ ಅಂತ ಒಬ್ಬಿದ್ದಾರೆ. ಈ ಅಬು ಹನೀಫಿ ಅನ್ನುವಂಥವ್ರು ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಅವರ ಎಸ್ಟಾಬ್ಲಿಷ್ಮೆಂಟ್ ಕಡೆಯಿಂದ ಇದನ್ನ ಹನೀಫಿ ಸ್ಕೂಲ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಿದೆ ಸಿಂಪಲ್ ಆಗಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಹನೀಫಿ ಸ್ಕೂಲ್ ಅಂತದ್ದು ಕೂಫಾ ಅಂತ ಏನೋ ಸ್ಟಾರ್ಟ್ ಆಗಿರುತ್ತೆ, ಇರಾಕಲ್ಲಿ ಒಂದು ಸಿಟಿ ಇರುತ್ತೆ. ಇದನ್ನ ಲೇಟರ್ ಆಗ್ಬಿಟ್ಟು ಹನೀಫಿ ಸ್ಕೂಲ್ ಅಂತ ನೇಮ್ ಮಾಡ್ತಾರೆ. ಯಾಕೆ ಹನೀಫಿ ಸ್ಕೂಲ್ ಅಂತ ನೇಮ್ ಮಾಡ್ತಾರೆ ಅಂತಂದ್ರೆ ಅಬು ಹನೀಫಿ ಅನ್ನೋ ಅನ್ಸೋರು ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಈ ಅಬು ಹನೀಫಿ ಸ್ಕೂಲಲ್ಲಿ ಏನಾಗಿದೆ ಅಂತಂತಂದ್ರೆ ಇಲ್ಲಿನ ಪದ್ಧತಿಗಳು ಮತ್ತೆ ತೆಗೆದುಕೊಳ್ಳುವಂತ ನಿರ್ಧಾರಗಳು ಅವಲಂಬಿತವಾಗಿರುತ್ತೆ ಯಾವುದಕ್ಕೆ, ಕಸ್ಟಮ್ಸಿಗೆ. ಅಂತಂದ್ರೆ ಇಲ್ಲಿ ರೂಢಿ ಅಂತ ಏನ್ ನಡ್ಕೊಂಡು ಬಂದುತ್ತಲ್ಲ, ಕಸ್ಟಮ್ಸ್ ಬಗ್ಗೆ ಲಾಸ್ಟ್ ಸೆಮಿಸ್ಟರ್ ಓದಿದಿರಾ. ಸೊ ಇಲ್ಲೂ ಕೂಡ ಅದೇ ಮೀನಿಂಗ್ ಕಸ್ಟಮ್ಸ್ ಅಂತಂದ್ರೆ ಏನ್ ರೂಢಿಗಳು ಸಂಪ್ರದಾಯಗಳು ನಡ್ಕೊಂಡು ಬಂದಿರುತ್ತಲ್ವಾ, ಸೊ ಆ ರೂಢಿ ಸಂಪ್ರದಾಯಗಳನ್ನ ಮೇಂಟೈನ್ ಮಾಡಬೇಕು ಅಂತ ಈ ಹನಿಫಿ ಸ್ಕೂಲ್ಗಳು ಹೇಳುತ್ತೆ. ಸೊ ಇನ್ನು ಅದು ಬಿಟ್ಟು ಫರ್ದರ್ ಇನ್ನೇನು ಹೇಳುತ್ತೆ ಈ ಹನಿಫಿ ಸ್ಕೂಲಲ್ಲಿ ಅಂತಂದ್ರೆ ಮೆಜಾರಿಟಿ ಆಫ್ ದ ಮುಸ್ಲಿಮ್ಸ್ ಏನಿದ್ದಾರೆ ಹನಿಫಿ ಸ್ಕೂಲ್ಗಳಿಂದ ಇದ್ದಾರೆ ಅಂತಂದ್ರೆ ಅವರೆಲ್ಲ ರಿಲಿಜಿಯನ್ ಕಸ್ಟಮನ್ನ ಅಗ್ರಿ ಮಾಡುವಂಥವ್ರು ಇದ್ದಾರೆ. ಓಕೆ, ಈ ರೀತಿಯಾದಂಥ ಕೆಲವೊಂದು ಪಾಯಿಂಟ್ಸ್ಗಳನ್ನ ನೀವು ಬರಿತಾ ಹೋಗ್ಬೇಕಾಗುತ್ತೆ. ಅನ್ಸುತ್ತೆ ಸ್ವಲ್ಪ ವರ್ಡ್ಸ್ಗಳೆಲ್ಲ ಗೊತ್ತಾಗ್ತಾ ಇಲ್ಲ ಅಂತ, ಬಟ್ ಆಬ್ವಿಯಸ್ಲಿ ಮುಸ್ಲಿಂ ಲಾ ಆಗಿರೋದು ಸ್ವಲ್ಪ ವರ್ಡ್ಸ್ಗಳು ವೇರಿ ಆಗ್ತಾ ಹೋಗುತ್ತೆ. ಈ ರೀತಿಯಾದಂಥ ಒಂದು ವಿಷಯ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಈ ಹನಿಫಿ ಸ್ಕೂಲ್ಗಳಲ್ಲಿ ಮುಂದೆ ಬರುವಂಥ ಉತ್ತರಾಧಿಕಾರ ಏನಿದೆಯಲ್ವಾ, ಈ ಉತ್ತರಾಧಿಕಾರ ಕಾನೂನುಗಳನ್ನ ಬರೆದಿರುವಂಥ ಕಾನೂನುಗಳನ್ನು ಕೂಡ ಕನ್ಸಿಡರ್ ಮಾಡ್ತಾ ಇರ್ತಾರೆ. ನೋಡಿ, ದಿಸ್ ಬುಕ್ ಹ್ಯಾಸ್ ಪ್ರೊವೈಡ್ಸ್ ಲಾಸ್ ಆನ್ ದ ವೇರಿಯಸ್ ಆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಫಾರ್ ದ ಲಾ ಆಫ್ ಇನ್ಹೆರಿಟೆನ್ಸ್. ಲಾ ಆಫ್ ಇನ್ಹೆರಿಟೆನ್ಸ್ ಅನ್ನುವಂಥ ಒಂದು ವಿಷಯ ಬಿಟ್ಟು ಉಳಿದಿದ್ದೆಲ್ಲದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತಾ ಇದೆ. ನೆಕ್ಸ್ಟು ಇದೇ ಹನಿಫಿ ಸ್ಕೂಲಲ್ಲಿ ಕಸ್ಟಡಿ ಆಫ್ ದ ಚಿಲ್ಡ್ರನ್ಸ್ ಬಗ್ಗೆ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂತ. ಕಸ್ಟಡಿ ಆಫ್ ದ ಚಿಲ್ಡ್ರನ್ಸ್ ಬಗ್ಗೆ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂದ್ರೆ ಮಕ್ಕಳ ಪಾಲನೆ. ಆ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂದ್ರೆ ಒಬ್ರು ಗಂಡು ಮಕ್ಕಳು ಏನಾದ್ರು ಇದ್ರು ಅಂತಂದ್ರೆ 7 ವರ್ಷದ ತನಕ ಜವಾಬ್ದಾರಿ ತಗೊಳ್ತಾರೆ ಅಂತ ಹೇಳ್ತಾ ಇದೆ. ಇನ್ ಕೇಸ್ ಇದೇ ಏನಾದ್ರು ಒಬ್ಬ ಹೆಣ್ಮಕ್ಳು ಇದ್ದಿರು ಅಂತಂತಂದ್ರೆ ಅಪ್ ಟು ಪಬರ್ಟಿ ಅಂದ್ರೆ ಪ್ರೌಢಾವಸ್ಥೆಗೆ ಬರುವ ತನಕ ಜವಾಬ್ದಾರಿ ತಗೊಳ್ತಾರೆ ಅಂತ ಇದೆ. ಸೊ ಸೇಮ್ ಥಿಂಗ್ ನಾನು ಇಲ್ಲಿ ಏನಿದೆ ಮತ್ತೆ ರಿಪೀಟೆಡ್ ಎಲ್ಲದನ್ನು ಓದಿ ಹೇಳ್ತಾ ಇಲ್ಲ. ಸೊ ನಾನು ಮೀನಿಂಗ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಒಂದ್ಸಲ ನೀವು ಅದನ್ನು ಪಾಸ್ ಮಾಡಿ ಮತ್ತೊಂದ್ಸಲ ಓದಿ ಅದರಲ್ಲೇ ಮತ್ತೆ ಇಂಪಾರ್ಟೆಂಟನ್ನು ತಕೊಂಡು ನೋಟ್ ಡೌನ್ ಮಾಡ್ಕೊಳ್ಳಿ, ಅದೇ ನಿಮಗೆ ನೋಟ್ಸ್ ಆಗುತ್ತೆ. ಹನಿಫಿ ಸ್ಕೂಲ್ ಆದಮೇಲೆ ಮಲಿಕಿ ಸ್ಕೂಲ್ ಅಂತ ಮತ್ತೊಂದಿದೆ. ಈ ಮಲಿಕಿ ಸ್ಕೂಲ್ ಏನಿದೆಯಲ್ವಾ, ಇದನ್ನ ನೇಮ್ ಇಟ್ಟಿದ್ದು ಯಾಕೆ ಅಂದರೆ ಮಲಿಕ್ ಬಿನ್ ಅನಾಸ್ ಅಂತ ಒಬ್ರಿದ್ದಾರೆ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಮಲಿಕಿ ಸ್ಕೂಲ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಒನ್ಸ್ ಅವ್ರು ಎಸ್ಟಾಬ್ಲಿಷ್ ಮಾಡಿದಾಗ ಅದನ್ನ ಮಲಿಕಿ ಸ್ಕೂಲ್ ಅಂತ ಹೆಸರಿಡಲಾಗುತ್ತೆ. ಇವ್ರನ್ನ ಮುಫ್ತಿ ಆಫ್ ಮದೀನಾ ಅಂತಾನು ಕರೀತಾರೆ. ಯಾರನ್ನ? ಈ ಮಲಿಕಿ ಬಿನ್ ಅನಾಸ್ನ. ಮುಫ್ತಿ ಅಂತಂದ್ರೆ ಒಂದು ರೀತಿ ಸ್ವಾಮೀಜಿಗಳು ಅಂತ. ಮದೀನಾ, ಮಕ್ಕಾ ಮದೀನಾ ಅಂತ ಏನಿದೆಯಲ್ವಾ, ಅದರಲ್ಲಿ ಮದೀನದ ಸ್ವಾಮೀಜಿಗಳು ಅಂತಾನು ಕೂಡ ಇವ್ರಿಗೆ ಕರೀತಾರೆ. ಈ ಪೀರಿಯಡ್ ಅಲ್ಲಿ ಕೂಫಾ ಅಂತ ಏನಿತ್ತಲ್ವಾ, ಇದನ್ನ ಮುಸ್ಲಿಮ್ಸ್ ಅವರ ಖಲೀಫಾ ಅಂತ ಏನು ಕನ್ಸಿಡರ್ ಮಾಡ್ತಾ ಇದ್ವಿ, ಇದನ್ನ ಒಂದು ರಾಜಧಾನಿ ಅನ್ನೋ ರೀತಿಯಾಗಿ ಕನ್ಸಿಡರ್ ಕೂಡ ಮಾಡ್ತಾ ಇದ್ರು ಆ ಟೈಮಲ್ಲಿ. ಯಾವ ಪೀರಿಯಡ್ ಅಲ್ಲಿ? ಮಲಿಕಿ ಸ್ಕೂಲಲ್ಲಿ. ಸೊ ಅವ್ರವ್ರ ಐಡಿಯಾಲಜೀಸ್ ಅಲ್ಲ, ಅವ್ರವ್ರ ತಕ್ಕನಾಗೆ ಅವ್ರವ್ರು ಕನ್ಸಿಡರ್ ಮಾಡ್ತಾ ಇದ್ರು. ಸೊ ಇದಾದ್ಮೇಲೆ ಮಲಿಕಿ ಸ್ಕೂಲ್ ಏನಿದೆಯಲ್ಲ, ಇದು ಇಂಪಾರ್ಟೆನ್ಸ್ ಕೊಡುತ್ತೆ ಸುನ್ನಾ ಮತ್ತೆ ಹದೀಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುತ್ತೆ ಅಂತ ಇದೆ. ಸೊ ಇದ್ರಲ್ಲಿ ಲಾಟ್ಸ್ ಆಫ್ ಥಿಂಗ್ಸ್ ಇದೆ ನಮ್ಗೆ ಹೇಳಕ್ಕೆ. ಸೊ ಲಾಟ್ಸ್ ಆಫ್ ಥಿಂಗ್ಸ್ಗಳು ನೀವು ಎಷ್ಟು ಮಟ್ಟಿಗೆ ಯಾವುದನ್ನ ಅಕ್ಸೆಪ್ಟ್ ಮಾಡ್ತೀರಾ, ಎಷ್ಟು ಮಟ್ಟಿಗೆ ತಗೊಂತೀರಾ ಅನ್ನೋಂಥ ಒಂದು ವಿಷಯ ಇರೋದ್ರಿಂದ ಒಂದು ರೀತಿಯಲ್ಲಿ ನಾನು ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ತಾ ಇದ್ದೀನಿ. ಜಸ್ಟ್ ನಾನು ಹೇಳ್ತಾ ಇರೋ ಕೀ ಪಾಯಿಂಟ್ಸು ಮತ್ತು ಇಲ್ಲಿ ಡಿಸ್ಪ್ಲೇ ಮೇಲೆ ಇರುವಂಥದ್ದು ಒಂದು ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿ, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇಜ್ಮಾ ಅನ್ನೋ ಕಾನ್ಸೆಪ್ಟ್ ಇದೆ. ಇದನ್ನ ಇಜ್ಮಾ ಅನ್ನೋ ಕಾನ್ಸೆಪ್ಟು ಮಲಿಕಿ ಸ್ಕೂಲ್ನವರು ರೇರ್ಲಿ ಅಕ್ಸೆಪ್ಟ್ ಮಾಡ್ತಾರೆ, ಕಂಪ್ಲೀಟಾಗಿ ಅಕ್ಸೆಪ್ಟ್ ಮಾಡಲ್ಲ, ಇಟ್ಸ್ ರೇರ್ಲಿ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಏನು ಅಂತಂತಂದ್ರೆ ಮುತ್ತಾ ಆಫ್ ಇಮಾಮ್ ಮಲಿಕ್ ಅಂತ ಇದೆ. ಸೊ ಈ ಮುತ್ತಾ ಆಫ್ ಇಮಾಮ್ ಮಲಿಕ್ ಅನ್ನುವಂಥದ್ದು ಏನಿದೆಯಲ್ವಾ, ಇದು ಫಸ್ಟ್ ರಿಟರ್ನ್ ಬುಕ್ ಇನ್ ಹದೀಸ್ ಅಂತ ಇದೆ. ಇನ್ ಇಸ್ಲಾಂ ಇಸ್ ಕನ್ಸಿಡರ್ ಆಸ್ ದ ಅಥಾರಿಟಿ ಓವರ್ ಆಲ್ ಆಫ್ ದ ಇನ್ವಿಸ್. ಸೊ ಇಲ್ಲಿ ಮುಸ್ಲಿಮ್ಸ್ ಏನು ಮಾಡ್ತಾರೆ ಅಂತಂತಂದ್ರೆ ಫಾಲೋ ಮಾಡ್ತಾರೆ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ. ಯಾವ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ಅಂತಂದರೆ ಪೈಗಂಬರು ನಡೆದಿದ್ದು ಈ ರೀತಿಯಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾರೆ. ಈ ಫಾಲೋ ಮಾಡಿದ್ದನ್ನೆಲ್ಲ ಹದೀಸ್ ಅಂತ ಹೇಳ್ತಾರೆ. ಇದರಲ್ಲಿ ನೋಟ್ ಡೌನ್ ಮಾಡಿ ಇಟ್ಟಿರ್ತಾರೆ. ಈ ರೀತಿ ನೋಟ್ ಡೌನ್ ಮಾಡಿದಂಥ ವಿಷಯಗಳನ್ನು
ಇಲ್ಲಿ ಪವಿತ್ರವಾಗಿ ಅಂತ ಒಪ್ಕೊಂಡು ಇದನ್ನ ಸ್ಟಡಿ ಮಾಡ್ತಾರೆ. ಇದರಲ್ಲಿ ಮೊದಲನೇ ಬುಕ್ ಯಾವುದು ಅಂದರೆ ಮುಹತಾಫ್ ಇಮಾಮ್ ಮಲಿಕ್ ಅನ್ನೋವಂಥದ್ದು ಮೊದಲನೇ ಬುಕ್ ಆಗಿರುತ್ತೆ ಈ ಹದೀಸಿಗೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಡ್ಕೊಂಡು ಬಂದಿದ್ದ ಸ್ಕೂಲ್ಸ್ ಆಗಿರಬಹುದು ಅಥವಾ ಬೆಳವಣಿಗೆ ಆಗಿರಬಹುದು, ಇಲ್ಲ ಅಂತಂತಂದರೆ ಯಾವ ರೀತಿ ಸೋರ್ಸಸ್ಗಳು ಸಿಕ್ಕಿದೆ ಇದನ್ನೆಲ್ಲ ಅರ್ಥ ಮಾಡ್ಕೋಕ್ಕೋಸ್ಕರ ಇದನ್ನ ನೀವು ನೋಡಬೇಕಾಗುತ್ತೆ. ಆಮೇಲೆ ಲೆಜಿಟಿಮೆಸಿ ಆಫ್ ದ ಚೈಲ್ಡ್ ಅಂತ ಇದೆ. ಅಂದರೆ ಮಗುವಿನ ನ್ಯಾಯಸಮ್ಮತೆ ಯಾವಾಗ ವ್ಯಾಲಿಡ್ ಆಗುತ್ತೆ, ಯಾವಾಗ ವ್ಯಾಲಿಡ್ ಆಗಲ್ಲ ಅಂತ. ಈ ರೀತಿ ನೀವೇನಾದರೂ ಕನ್ಸಿಡರ್ ಮಾಡ್ತೀರಾ ಅಂತಂತಂದರೆ ಒನ್ಸ್ ಮ್ಯಾರೇಜ್ ಆಗಿದೆ, ಮ್ಯಾರೇಜ್ ಆಗಿಬಿಟ್ಟು ಡಿಸಲ್ಯೂಷನ್ ಆಗಿದೆ. ಡಿಸಲ್ಯೂಷನ್ ಅಂತಂದರೆ ಡೈವರ್ಸ್ ಆಗಿದೆ, ಆ ರೀತಿ ಎಲ್ಲ ತಗೊಳ್ಳಿ ನೀವು. ವಿಸರ್ಜನೆ ಆಗಿದೆ, ಡಿಸಲ್ಯೂಷನ್ ಆಗಿದೆ. ಆದಮೇಲೆ ಅಪ್ ಟು 4 ಇಯರ್ಸ್ ತನಕ ನೆಕ್ಸ್ಟ್ ಏನು ಮಗು ಜನನ ಕೊಡುತ್ತಲ್ಲ ಅದನ್ನು ಕೂಡ ವ್ಯಾಲಿಡ್ ಮತ್ತು ಅದು ನ್ಯಾಯಸಮ್ಮತವಾದದ್ದು ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಅದಕ್ಕಿಂತ ಮಿತಿ ಮೀರ್ತು ಅಂತಂತಂದರೆ ಅವಾಗ ಅದು ನ್ಯಾಯಸಮ್ಮತ ಅಲ್ಲ ಅಂತ ಹೇಳ್ತಾರೆ. ಯಾವ ಸ್ಕೂಲಲ್ಲಿ? ಮಲಿಕಿ ಸ್ಕೂಲಲ್ಲಿ. ಈಗ ಮಲಿಕಿ ಸ್ಕೂಲ್ ಆಯಿತು. ಶಾಫಿ ಸ್ಕೂಲ್ ಬಗ್ಗೆ ನೋಡೋಣ. ಈ ಶಾಫಿ ಸ್ಕೂಲಲ್ಲಿ ಏನಾಗುತ್ತೆ ಅಂತಂದರೆ ಹೆಸರು ಏನು ಬಂದಿದೆಯಲ್ವಾ, ಈ ಹೆಸರು ಬಂದಿರೋಕ್ಕೆ ರೀಸನ್ ಏನು ಅಂತಂದರೆ ಮೊಹಮ್ಮದ್ ಬಿನ್ ಇದ್ರೀಸ್ ಶಾಫಿ ಅಂತ ಇದ್ದಾರೆ. ಇವ್ರು ಎಸ್ಟಾಬ್ಲಿಷ್ ಮಾಡೋ ಅಂಥದ್ದು. ಯಾವಾಗ? ಬಿಟ್ವೀನ್ 767 to 820 ಟೈಮಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಇವರು ಐಡಿಯಾಲಜೀಸ್ನ ಹೇಳ್ತಾರೆ. ಸೊ ಏನು ಇವ್ರ ಪ್ರಕಾರ ಅಕಾರ್ಡಿಂಗ್ ಟು ದಿಸ್ ಸ್ಕೂಲ್ ಏನಿದೆ ಅಲ್ವಾ, ಇಜ್ಮಾ ಅನ್ನೋದೇನಿದೆ ಅದು ಪ್ರಮುಖವಾದ ಮೂಲ ಅಂತ ಹೇಳ್ತಾರೆ ಇವರು. ಇಜ್ಮಾಸ್ ಅನ್ನೋ ಒಂದು ಮೂಲ ಇದೆ. ನೆಕ್ಸ್ಟ್ ಸೋರ್ಸಸ್ ಆಫ್ ಮುಸ್ಲಿಂ ಲಾ ಅಂತ ಓದ್ತೀವಿ, ಅವಾಗ ಅದನ್ನು ಎಲ್ಲದೂ ನಿಮಗೆ ಒಂದು ಕಾನ್ಸೆಪ್ಟ್ ಅರ್ಥ ಆದಾಗ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಈ ಇಜ್ಮಾ ಅನ್ನೋದು ಮೂಲವಾದ ಸೋರ್ಸು ಅಂತ ಹೇಳ್ಬಿಟ್ಟು ಈ ಯಾರು ಎಸ್ಟಾಬ್ಲಿಷ್ ಮಾಡಿದಂತಹ ಮೊಹಮ್ಮದ್ ಬಿನ್ ಇದ್ರೀಸ್ ಶಾಫಿ ಅನ್ನುವಂಥವ್ರು ವ್ಯಕ್ತಪಡಿಸಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಇಲ್ಲಿ ಜನರ ಪದ್ಧತಿಗಳನ್ನು ಸಿಂಧುತ್ವ ಅಂದರೆ ವ್ಯಾಲಿಡ್ ಇದೆಯಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದನ್ನ ಪ್ರೂವ್ ಮಾಡ್ತಾ ಹೋಗ್ತಾರೆ ಈ ಶಾಫಿ ಸ್ಕೂಲಲ್ಲಿ. ಇದ್ರದ್ದೊಂದು ಒಳ್ಳೆ ಮುಖ್ಯವಾದ ಕೊಡುಗೆ ಏನು ಅಂತಂತಂದ್ರೆ ವಾಯ್ಸ್ ಅಂತ ಹೇಳ್ತಾರೆ, ಇಲ್ಲ ಅನಾಲಜಿ ಅಂತ ಹೇಳ್ತಾರೆ, ಕ್ವ್ಯಾಸ್ ಆರ್ ಸದೃಶ್ಯ, ಈ ರೀತಿಯಾದಂಥ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತಾ ಇದ್ದಾರೆ ಯಾವುದ್ರದ್ದು? ಶಾಫಿ ಸ್ಕೂಲಿಂದು. ಓಕೆ, ಹನ್ಬಲಿ ಸ್ಕೂಲಲ್ಲಿ ಏನು ವಿಷಯ? ಒಂದೆರಡು ಸ್ಲೈಡ್ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ, ಮುಗಿದು ಹೋಗಿದೆ. ಸೊ ಒಂದೆರಡು ಸ್ಲೈಡ್ ಇದೆ, ನೋಡ್ತಾ ಹೋಗಿ. ಸುಮಾರು ಸ್ಕೂಲ್ಗಳಿದೆ, ಇದು ಸುಮಾರು ದೊಡ್ಡ ಕಾನ್ಸೆಪ್ಟ್ ಇದು. ಬಟ್ ಅದನ್ನ ಎಷ್ಟಾಗುತ್ತೋ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ನಾವು. ಇಷ್ಟನ್ನೇ ತೊಗೊಳ್ಳಿ, ಸಾಕಾಗುತ್ತೆ. ಮೋರ್ ದೆನ್ ಎನಾಫ್ ಇದು ನಿಮಗೆ ಎಕ್ಸಾಮಲ್ಲಿ 3-4 ಪೇಜ್ ಬರೆಯೋಕ್ಕೆ ಮತ್ತು ನಾಲೆಜ್ ಪರ್ಪಸ್ಸಿಗೂ ಕೂಡ ಎನಾಫ್ ಇದು. ಯಾಕಂದರೆ ಮುಂದೆಲ್ಲ ಬೇಕಾಗುವಂಥದ್ದು ಬೇರೆ ಆ್ಯಕ್ಟ್ಸು ಸೆಕ್ಷನ್ಸು ಅದನ್ನೆಲ್ಲ ನಾವು ಕ್ಲಾರಿಫೈಯಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಹಿಸ್ಟ್ರಿ, ಸ್ಕೂಲ್ಸು ಇವೆಲ್ಲ ಬೇಸ್ ನಾಲೆಜ್ ಅಂತೀವಿ ಅಷ್ಟೇ. ಸೊ ಅಂತ ಏನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡಿ ಜ್ಞಾಪಕ ಇಟ್ಕೊಳ್ಳೋಕೆ ಇದನ್ನು. ನೆಕ್ಸ್ಟು ಬಟ್ ಎಕ್ಸಾಮಿಗೆ ಕೇಳ್ತಾರೆ, ಹಾಗಂತೇಳಿ ನೀವು ಡಿನೇ ಮಾಡೋದಲ್ಲ, ಎಕ್ಸಾಮಿಗೆ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಇಷ್ಟೊಂದು ಹಾರ್ಡಾಗಿ ಎಲ್ಲ ಸ್ಲೈಡ್ ಹಾಕಿ ಹೇಳ್ತಾ ಇದ್ದೀನಿ ನಾನು. ಹನ್ಬಲಿ ಸ್ಕೂಲ್ ಅಂತ ಇದೆ. ಸೊ ಈ ಹನ್ಬಲಿ ಸ್ಕೂಲ್ನ ಅಹಮದ್ ಬಿನ್ ಹನ್ಬಲ್ ಅನ್ನುವಂಥವ್ರು ಫೌಂಡರ್ ಆಗಿರ್ತಾರೆ. ಅವರು ಫೌಂಡ್ ಮಾಡ್ತಾರೆ 241 ಇದು 241 ಅಂತ ಕೊಟ್ಟಿರುವಂಥದ್ದು ಮುಸ್ಲಿಂ ಈರಾದಲ್ಲಿ. ಬಟ್ ಆ್ಯಸ್ ಪರ್ ಕ್ರಿಶ್ಚಿಯನ್ ಕ್ಯಾಲೆಂಡರ್ ಈಗ ನಾವು ನೋಡ್ತಾ ಇದ್ದೀವಿ ಅದು 855. ಓಕೆ, ಕ್ರಿಸ್ತ ಶಕ 855 AD. ಸೊ ಇದ್ರ ಪ್ರಕಾರ ಈ ಟೈಮಲ್ಲಿ ಅಹಮದ್ ಬಿನ್ ಹನ್ಬಲ್ ಅನ್ನೋರು ಇದನ್ನ ಸ್ಥಾಪನೆ ಮಾಡ್ತಾರೆ. ಅವರು ಸ್ಟ್ರಾಂಗ್ಲಿ ಅಪೋಸ್ ಮಾಡ್ತಾರೆ ಇಜಾಹಿದ್ ಮೆಥಡ್ಸ್ಗಳನ್ನು, ಇಜ್ತಿಹಾದ್ ಮೆಥಡ್ಸ್ಗಳನ್ನು. ಮತ್ತು ಈ ಇಜ್ತಿಹಾದ್ ಮೆಥಡ್ಸ್ಗಳೇನು, ಅದ್ರ ಒಳಗೇನು ಡೀಪಾಗೇನು ಅಂತ ಓದ್ಬಿಟ್ಟೆ ನೀವು ಅದ್ರಲ್ಲಿ ವಿಸಿಟಿಗೆ ಒಳಗೆ ಹೋಗ್ಬಿಡ್ತೀರಾ. ಸೊ ಮೋರ್ ದ್ಯಾನ್ ಎನಫ್ ಇಷ್ಟು. ಓಕೆ, ಇದನ್ನು ನೋಡ್ಕೊಳ್ಳಿ ಅಷ್ಟೇ. ಆಮೇಲೆ ಇಂಟ್ರೊಡ್ಯೂಸ್ ದ ಥಿಯರಿ ಆಫ್ ದ ಟ್ರೇಸಿಂಗ್ ಏನಿದೆಯಲ್ವಾ, ಸೊ ಎಲ್ಲಿಂದ ಬಂತು, ರೂಟ್ ಏನು, ಸುನ್ನ ಅಂದ್ರೇನು, ಹದೀಸ್ ಅಂದ್ರೇನು, ಪ್ರತಿಯೊಂದು ಕ್ವಶನಿಗೂ ಆನ್ಸರ್ನ ಹುಡ್ಕೊಡ್ದು, ಸುನ್ನದಲ್ಲಿ ಏನಿದೆ, ಹದೀಸಲ್ಲಿ ಏನಿದೆ, ಯಾರಾದರೂ ಕ್ವಾರೀಸ್ ಕೇಳಿದಾಗ ಆನ್ಸರ್ ಮಾಡೋದು, ಒಂದು ಸಂಭಾಷಣೆ ಮಾಡೋದು, ಪಬ್ಲಿಕ್ ಜೊತೆ ಮಾತಾಡೋದು, ಇಂಥ ಎಲ್ಲ ವಿಷಯಗಳನ್ನ ಹನ್ಬಲಿ ಸ್ಕೂಲಲ್ಲಿ ಸ್ಟಾರ್ಟಪ್ ಆಗುತ್ತೆ. ಸೊ ನೆಕ್ಸ್ಟ್ ಬರ್ತೀನಿ ನಾನು. ಸುನ್ನಿ ಸ್ಕೂಲ್ ಆಯಿತು, ಇಲ್ಲಿವರೆಗೂ ಸುನ್ನಿ ಸ್ಕೂಲ್ನೇ ನೋಡಿದ್ವಿ. ಈಗ ಶಿಯಾ ಸ್ಕೂಲ್ ಹತ್ರ ಬರ್ತಾ ಇದ್ದೀನಿ ನಾನು. ಇತ್ನಾ ಅಶರೀಸ್ ಅಂತ ಇದೆ, ಇತ್ನಾ ಅಶಾರಿಗಳು ಅಂತ ಕರೀತಾರೆ. ಸೊ ಈ ಇತ್ನಾ ಅಶಾರೀಸ್ಗಳಲ್ಲಿ ಏನಾಗುತ್ತೆ ಅಂತಂತಂದರೆ ರಾಜಕೀಯವಾಗಿ ಇವರು ಶಾಂತವಾದಿಗಳು. ಅಂದರೆ ರಾಜಕೀಯವಾಗಿ ಜಾಸ್ತಿ ಇವರು ಅಷ್ಟೊಂದು ಇನ್ವಾಲ್ವ್ಮೆಂಟ್ ತೋರಿಸ್ಬಿಟ್ಟು ಹೊಡೆದಾಟ ಬಡ್ದಾಟ ಈ ರೀತಿ ಅಂತ ಯಾವುದೇ ರೀತಿಯಾದಂಥ ಒಂದು ವಿಷಯಗಳನ್ನ ಮಾಡಲ್ಲ. ಬಟ್ ಆದಾಗ್ಯೂ ಕೂಡ ಇವ್ರದ್ದೊಂದು ವಿಷಯ ಏನಿದೆ ಅಂತಂತಂದರೆ ಸುನ್ನಿಕ್ಕಿಂತ ಸ್ವಲ್ಪ ಬೇರೆ ರೀತಿಯಾದಂತಹ ಇವ್ರದ್ದು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅಂತಂದರೆ ಲಿಟ್ಲ್ ಬಿಟ್ ಫಾರ್ ಅಷ್ಟೇ. ಅಂದರೆ ಪೈಗಂಬರೆಲ್ಲ ಒಂದೇ ಅಂತ ನಂಬ್ತಾರೆ, ಸುನ್ನಿ ಕೂಡ ಶಿಯಾ ಕೂಡ 2 ಪೈಗಂಬರ್ ಒಂದೇ ಅಂತ ನಂಬ್ತಾರೆ. ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ಅಂತಂದರೆ ಶಿಯಾಸ್ಗಳು ಸಮ್ ಐಡಿಯಾಲಜೀಸ್ಗಳು ಬೇರೆ ಬೇರೆ ಇರುತ್ತೆ. ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತಂದರೆ ಮುತ್ತಾ ಮ್ಯಾರೇಜ್ ಅಂತ ಇದೆ. ಈ ಮುತ್ತಾ ಮ್ಯಾರೇಜನ್ನು ಈಗ ಸುನ್ನಿದಲ್ಲಿ ಏನು ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ, ನಡೀತಾ ಇಲ್ಲ. ಬಟ್ ಶಿಯಾದಲ್ಲಿ ಮುತ್ತಾ ಮ್ಯಾರೇಜ್ ಇನ್ನೂ ವ್ಯಾಲಿಡ್ ಇದೆ. ಏನು ಸರ್ ಇದು ಮುತ್ತಾ ಮ್ಯಾರೇಜ್ ಅಂದರೆ ಟೆಂಪ್ರವರಿ ಪೀರಿಯಡಿಗೆ ಕಾಂಟ್ರಾಕ್ಟ್ ಮಾಡ್ಕೊಂಡು ಮದುವೆ ಆಗೋ ಅಂಥದ್ದು. ಈಗ ಮೇಜರ್ ಆಗಿ ಈ ಸುನ್ನಿ ಮತ್ತು ಶಿಯಾ ಅಂತಂದರೆ ಇಂಡಿಯಾದಲ್ಲಿ ಯಾರಿದ್ದಾರೆ ಸರ್ ಹಂಗಂದರೆ ಹೈಯೆಸ್ಟು?
ಇಂಡಿಯಾದಲ್ಲಿ ಹೈಯೆಸ್ಟ್ ಇರುವಂಥದ್ದು ಸುನ್ನೀಸ್ಗಳು. 95% ಸುನ್ನೀಸ್ಗಳಿದ್ದಾರೆ. 5% ಮಾತ್ರ ಶಿಯಾಸ್ಗಳಿದ್ದಾರೆ. ಸೊ ಇರಾಕ್, ಇರಾನ್ ನೀವು ಅಲ್ಲೆಲ್ಲ ಹೋದರೆ ಜಾಸ್ತಿ ಶಿಯಾಸ್ಗಳಿದ್ದಾರೆ. ಸೊ ಇಲ್ಲಿರುವಂಥ ಜಾಸ್ತಿ ಸುನ್ನೀಸ್ಗಳು. ಮೇಲ್ಗಡೆ ಏನು ಅನ್ಬಲಿ ಸ್ಕೂಲು, ಮಲಿಕಿ ಸ್ಕೂಲು, ಇಲ್ಲ ಅಂತಂದರೆ ನಾವು ಶಾಫಿ ಸ್ಕೂಲ್, ಈ ರೀತಿಯಾದ ಸ್ಕೂಲ್ಸ್ಗಳೇನು ಓದಿದ್ವಲ್ಲ, ಹನಫಿ ಸ್ಕೂಲು, ಇದೆಲ್ಲ ಇರುವಂಥದ್ದು ಇಂಡಿಯಾದಲ್ಲಿ. ಸೊ ನೆಕ್ಸ್ಟು ಇದ್ರದ್ದೇ ಇನ್ನೊಂದು ಸ್ಕೂಲ್ ಯಾವುದು ಅಂದರೆ ದ ಇಸ್ಲಾಮೀಸ್ ಅಂತ ಕರೀತಾರೆ. ಇಸ್ಲಾಮೀಸ್ಗಳು ಅಂತ ಕರೀತಾರೆ. ಸೊ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಒಂದೆರಡು ಗುಂಪುಗಳು ಮಾಡ್ಕೊಂಡಿದ್ದಾರೆ ಇವರು. ಖಾಜೋಸ್ ಆ್ಯಂಡ್ ವೆಸ್ಟರ್ನ್ ಇಸ್ಲಾಮೀಸ್ ಅಂತ ಮಾಡ್ಕೊಂಡಿದ್ದಾರೆ. ಸೊ ಇವರು ಈ ಎಲ್ಲಿ ಏರಿಯಾಗಳಲ್ಲೆಲ್ಲ ಅವ್ರು ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಮಾಡಿಬಿಟ್ಟು 2 ಗುಂಪುಗಳು ಮಾಡ್ಕೊಂಡಿದ್ದಾರೆ. ಈ ಗುಂಪುಗಳನ್ನ ಮಾಡಿಕೊಂಡು ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ಅವರವರ ಈ ಪ್ರವಚನಗಳನ್ನ ಅವರು ಹೇಳಕ್ಕೆ ಸ್ಟಾರ್ಟ್ ಮಾಡುವಂಥದ್ದು, ಇಂಥ ರೀತಿಯಾಗಿ ವರ್ಣನೆಯನ್ನು ಕೊಡ್ತಾ ಹೋಗ್ತಾರೆ ಆಯಾ ಏರಿಯಾಗಳಲ್ಲಿ. ಸೊ ಈ ರೀತಿಯಾದಂಥ ಇಸ್ಲಾಮೀಸ್ ಅನ್ನೋವಂಥದ್ದು ಒಂದಿದೆ. ಆಮೇಲೆ ಜೈದಿ ಅಂತ ಒಂದು ಮಾಡ್ಕೊಂಡಿದ್ದಾರೆ, ಜೈದಿ ಅಂತ. ಇವ್ರು ಯಾವ ರೀತಿ ಫಾಲೋ ಮಾಡ್ತಾರೆ ಅಂದರೆ ಕಂಪ್ಲೀಟಾಗಿ ಪೊಲಿಟಿಕಲಿ ಆ್ಯಕ್ಟಿವ್ ಇರ್ತಾರೆ ಇವರು. ಕಂಪ್ಲೀಟಾಗಿ ಕನ್ಸಿಡರ್ ಮಾಡ್ತಾರೆ ಪೊಲಿಟಿಕಲ್ ಆ್ಯಕ್ಟಿವಿಸಮ್ನ. ಇವರು ಚಿಯಾ ಸ್ಕೂಲ್ನ ಫಿಲಾಸಫಿಗಳನ್ನ ಸ್ವಲ್ಪ ರಿಜೆಕ್ಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಸರಿಯಲ್ಲ ಅಂತ. ಸೊ ಈ ರೀತಿಯಾದಂಥ ಲಾಟ್ಸ್ ಆಫ್ ಇದ್ರ ಕನ್ಫ್ಯೂಷನ್ ಇದೆ ಅಂತ ಗೊತ್ತು ನನಗೆ. ಓಕೆ, ನೀವು ಕೇಳ್ತಾ ಇರ್ಬೇಕಂದ್ರೆ ನನಗೆ ಅರ್ಥ ಆಗುತ್ತೆ. ಲಾಟ್ಸ್ ಆಫ್ ಕನ್ಫ್ಯೂಷನ್ ಇದೆ. ಏನಪ್ಪ ಇದು ಸುನ್ನಿ, ಶಿಯಾ, ಅದು ಇದು, ಹನ್ಫಿ ಗಿನ್ಫಿ ಮಲಿಕ್ಕು ಅಂತ ಅನಿಸುತ್ತೆ. ಬಟ್ ದೇ ಇಸ್ ನೋ ಆಪ್ಷನ್. ಎಲ್ಲ ಅರೇಬಿಕ್ ವರ್ಡ್ಸ್ಗಳು. ನೀವು ಯಾವ ಬುಕ್ ತೆಗೆದ್ರೂ ಕೂಡ ಇದೇ ಲೈನ್ಸ್ಗಳು ಸಿಗೋದು. ಮ್ಯಾಕ್ಸಿಮಮ್ 100 ಸಲ ವೀಡಿಯೋ ನೋಡಿ, ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆಮೇಲೆ ಈ ಮೊಹಮ್ಮದ್ ಪೈಗಂಬರ್ ಯಾರು ಅನ್ನುವಂಥ ಒಂದು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ. ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂತಂದರೆ, ಹೂ ಈಸ್ ಮೊಹಮ್ಮದ್ ಅಂತ ಕೇಳಿಬಿಟ್ಟು ಎಕ್ಸ್ಪ್ಲೈನ್ ದ ಸ್ಕೂಲ್ಸ್ ಆಫ್ ಮುಸ್ಲಿಂ ಲಾ ಅಂತ ಕೇಳ್ತಾರೆ. ಹೂ ಈಸ್ ಮೊಹಮ್ಮದ್ ಎಕ್ಸ್ಪ್ಲೈನ್ ದ ಸೋರ್ಸಸ್ ಆಫ್ ಇಸ್ಲಾಮಿಕ್ ಲಾ ಅಂತ ಕೇಳ್ತಾರೆ. ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿದಾಗ ಏನು ಮಾಡ್ತೀರಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಓಕೆ, ಸೊ ಅವಾಗ ಹೂ ಈಸ್ ಮೊಹಮ್ಮದ್ ಅನ್ನೋದಕ್ಕೆ ನಿಮಗೆ ಗೊತ್ತಿರಬೇಕಲ್ವಾ. ಸೊ ಅದು ನಾನು ಹೇಳ್ತೇನೆ. ಮೊಹಮ್ಮದ್ ಪೈಗಂಬರ್ ಯಾರು ಅಂತಂದರೆ ಇಸ್ಲಾಂ ಧರ್ಮದ ಸಂಸ್ಥಾಪಕರು. ಓಕೆ, ಇಸ್ಲಾಂ ಧರ್ಮದ ಸಂಸ್ಥಾಪಕರು. ಮೊಹಮ್ಮದ್ ಪೈಗಂಬರ್ ಯಾರು ಅಂದರೆ ಇಸ್ಲಾಂ ಧರ್ಮದ ಸಂದೇಶವಾಹಕರು ಅಂತ ಹೇಳ್ತಾರೆ. ಅಂತಂದರೆ ದೇವರು ಮತ್ತು ಪ್ರಜೆಗಳು ಇವರ ಮಧ್ಯದಲ್ಲಿ ಒಂದು ಮಿಡಲ್ ಸಂದೇಶನ ಕಮ್ಯುನಿಕೇಟ್ ಮಾಡಿದವರು ಅಂತ ಇದೆ. ಆಸ್ ಸೇಮ್ ಕ್ರಿಶ್ಚಿಯನಲ್ಲೂ ಕೂಡ ಸೇಮ್ ಇರೋದಷ್ಟೇ. ಅವರು ಕೂಡ ಏನು ಗಾಡ್ ಮತ್ತು ಪೀಪಲ್ ಏನಿರ್ತಾರೆ ಇಬ್ಬರು ಮಧ್ಯದಲ್ಲೂ ಕೂಡ ಅವರೊಂದು ಮೆಸೆಂಜರ್ಸ್ಗಳಾಗಿದ್ದರು. ಅಂದರೆ ದೇವ್ರು ಏನಿರ್ತಾರೆ ಅದನ್ನು ತೊಗೊಂಡ್ಬಂದು ಮೆಸೆಂಜರ್ಸ್ಗಳಾಗಿ ಪಬ್ಲಿಕ್ಕಿಗೆ ಮೆಸೇಜ್ನ ಕೊಡ್ತಾ ಇದ್ರು. ಆಸ್ ಸೇಮ್ ಥಿಂಗ್ ಇಸ್ಲಾಂ ಧರ್ಮದಲ್ಲಿ ಕೂಡ ಪಬ್ಲಿಕ್ಕಿಗೆ ಮೆಸೇಜ್ನ ಕೊಡ್ತಾ ಇದ್ರು. ದೇವ್ರು ಏನು ಹೇಳಿದ್ದಾರೆ, ಏನು ಪಾಲನೆ ಮಾಡಬೇಕು, ಯಾವ ರೀತಿ ಧರ್ಮ ನೀತಿ ರೀತಿ ಯಾವ ರೀತಿ ಇರಬೇಕು, ಸೈಂಟಿಫಿಕಲಿ ಆಗಿ ಯಾವ ರೀತಿ ನಡ್ಕೋಬೇಕು ಅನ್ನುವಂಥದ್ದನ್ನ ನೆಕ್ಸ್ಟ್ ಪಬ್ಲಿಕ್ಕಿಗೆ ಕೇಳ್ತಾರೆ. ಓಕೆ, ಸೊ ಈ ರೀತಿ ಹೇಳಿದಾಗ ಇವರು ಒಂದೆರಡು ಲೈನ್ಸ್ಗಳನ್ನು ಇವ್ರ ಬಗ್ಗೆ ಏನಾದರೂ ಬರೀತೀರಾ ಅಂತಂದರೆ, ಇವರು ಹುಟ್ಟಿದ್ದು 570ರಲ್ಲಿ ಮೆಕ್ಕಾದಲ್ಲಿ ಹುಟ್ಟಿದ್ದು. ಆ ಮೆಕ್ಕಾ ಅರೇಬಿಯಾದಲ್ಲಿದೆ. ಮೆಕ್ಕಾದಲ್ಲಿ ಇವ್ರು ಹುಟ್ತಾರೆ. ಇವ್ರು ಹುಟ್ಟಾದ್ಮೇಲೆ ತನ್ನ ಅಂಕಲ್ ಮನೆಯಲ್ಲಿ ಒಬ್ಬರು ಅನಾಥರಾಗಿ ಆರ್ಫನ್ ಆಗಿ ಬೆಳೀತಾರೆ. ಓಕೆ, ಸೊ ಇವ್ರು ಮಾಡ್ತಿದ್ದಂತಹ ಒಂದು ಕೆಲಸ ಯಾವುದು ಅಂತಂತಂದರೆ ವ್ಯಾಪಾರ. ಇವ್ರು ಮಾಡ್ತಿದ್ದಂತಹ ಕೆಲಸ ಯಾವುದು, ಪ್ಯೂರ್ಲಿ ವ್ಯಾಪಾರನ ಮಾಡ್ತಾ ಇದ್ರು ಮೊಹಮ್ಮದ್ ಪೈಗಂಬರ್ ಅವರು. ಸೊ ಅದಾದಮೇಲೆ ಇವರ ಒಳ್ಳೆತನ ಹೇಗಿತ್ತು ಅಂತಂತಂದರೆ, ಒಂದು ವಿಧವೆನ ಮದುವೆ ಆಗ್ತಾರೆ ಇವರು. ಮೊದಲನೇ ಸರಿ ಇವ್ರು ಮದುವೆ ಆದಾಗಲೇ ವಿಧವೆನ ಮದುವೆ ಆಗಿಬಿಟ್ಟು ಪ್ರೂವ್ ಮಾಡ್ತಾರೆ ಸೊಸೈಟಿಯಲ್ಲಿ. ವಿಧವಾ ವಿವಾಹ ಅಂತ ಏನು ವಿಡೋ ಮ್ಯಾರೇಜಸ್ ಏನಂತೀವಿ ಅದನ್ನು ಪ್ರೂವ್ ಮಾಡ್ತಾರೆ. ಸೊ ಇದೆಲ್ಲ ಮಾಡಬೇಕು. ಇದನ್ನು 570 ಕ್ರಿಸ್ತ ಶಕದಲ್ಲೇ ಅವ್ರು ಹೇಳ್ತಾರೆ ಮದುವೆ ಆಗಿಬಿಟ್ಟು ಫಸ್ಟ್ ಟೈಮ್. ಸೊ ಆ ರೀತಿಯಾದಂಥ ಇದ್ದಾಗ ಇವರು ಆ್ಯಸ್ ಕ್ಯಾಶುವಲ್ಲು ಮರ್ಚೆಂಟ್ ಆಗಿರ್ತಾರೆ, ಒಂದು ಬೆಸ್ಟ್ ಮರ್ಚೆಂಟು. ಸೊ ಇವರಿಗೊಂದು ಅವಾರ್ಡ್ ಕೂಡ ಇರುತ್ತೆ, ಅಲ್ ಅಮೀನ್ ಅಂತ. ಯಾಕೆ ಅಂತಂದರೆ ಆ ರೇಂಜಿಗೆ ಮರ್ಚೆಂಟ್ ಆಗಿ ರೆಪ್ಯೂಟೆಡ್ ವ್ಯಾಪಾರಿಯಾಗಿರ್ತಾರೆ ಇವರು. ಸೊ ಅಲ್ ಅಮೀನ್ ಅಂತ. ಸೊ ಈ ರೀತಿ ಇರಬೇಕಾದ್ರೆ ಅವರ 40ನೇ ವರ್ಷದ ವಯಸ್ಸಿನಲ್ಲಿ ಅಪ್ ಟು 40 ಇಯರ್ಸ್ ಏಜ್ ತನಕನೂ ಕೂಡ ಇವರು ಒಂದು ನಾರ್ಮಲ್ ಜೀವನ, ಅಂದರೆ ಒಂದು ವ್ಯಾಪಾರಿ ಜೀವನನ ನಡೆಸಿರ್ತಾರೆ. ತನ್ನ 40ನೇ ಏಜ್ನಿಂದ ತನ್ನ 63ನೇ ಏಜ್ವರೆಗೂ ಕೂಡ ಇವರು ಇಸ್ಲಾಂ ಧರ್ಮದ ಮೆಸೇಜ್ಗಳು ಇವರಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ದೇವರಿಂದ. ಆ ಮೆಸೇಜ್ಗಳನ್ನು ಪಬ್ಲಿಕ್ಕಲ್ಲಿ ಇವರು ಎಕ್ಸ್ಪ್ರೆಸ್ ಮಾಡ್ತಾ ಬರ್ತಾರೆ. ಸೊ ಅದು ಈಗ ನಮ್ಮ ಪ್ರಪಂಚಾದ್ಯಂತ 300 ಕೋಟಿಗಿಂತ ಜಾಸ್ತಿ ಮುಸ್ಲಿಂ ಪಾಪ್ಯುಲೇಷನ್ ಬೆಳ್ಕೊಂಡಿದೆ. ಸೊ ಇದ್ರ ಸ್ಟಾರ್ಟಪ್ 1400 ಇಯರ್ಸ್ ಎಗೋ ಸ್ಟಾರ್ಟ್ ಆಗಿದ್ದು. ಅರೌಂಡ್ ಪಾಪ್ಯುಲೇಷನಲ್ಲಿ 1/3 ಆಫ್ ದ ಪಾಪ್ಯುಲೇಷನ್ಗಿಂತ ಮೇಲ್ಗಡೆ ಪಾಪ್ಯುಲೇಷನ್ ರೇಸ್ ಆಗಿದೆ ಈಗ ಇಸ್ಲಾಂ ಧರ್ಮದ್ದು. ಸೊ ಸ್ಟಾರ್ಟಪ್ ಅಲ್ಲಿಂದ ಇತ್ತು. ಸೊ ಈ ರೀತಿಯಾದಂತಹ ಹೂ ಈಸ್ ಮೊಹಮ್ಮದ್ ಅಂತ ಕೇಳಿದಾಗ ನೀವು ಆನ್ಸರ್ಗಳನ್ನು ಬರೀಬೇಕಾಗುತ್ತೆ.
ಕ್ಲಾಸ್ ಇದು ಸ್ವಲ್ಪ ಲೆಂತಿ ಆಗಿದೆ. ರೀಸನ್ ಏನು ಅಂತಂತಂದ್ರೆ ಬಿಹೈಂಡ್ ದ ರೀಸನ್ ಏನು ಅಂತಂದ್ರೆ ಕಾನ್ಸೆಪ್ಟೇ ಆಗಿದೆ. ಸಿಲೆಬಸ್ಸು ತುಂಬ ವ್ಯಾಸ್ಟ್ ಇದೆ. ಅದಕ್ಕೋಸ್ಕರ ನಾವು ಜಲ್ದಿ ಮುಗಿಸ್ಲೇಬೇಕು. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ತಗೊಳ್ತಾ ಇರ್ತೀವಿ ಕ್ಲಾಸ್‌ಗಳನ್ನ. ಕೇಳಬೇಕಾಗುತ್ತೆ ನೀವು. ಒನ್ಸ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಪರ್ಸೆಂಟೇಜ್ ಅನೌನ್ಸ್ ಆಗಿದೆ. ಸೊ ಬೇರೆಯವ್ರನ್ನ ಸೇರಿಸಿ ನಿಮ್ಮ ಅಮೌಂಟಲ್ಲಿ ಡಿಸ್ಕೌಂಟ್‌ನ ತಗೊಳ್ಳಿ. ಸೊ ಇಲ್ಲಿ ಇನ್ನು ಉಳಿದಿದಂಥ ನೆಕ್ಸ್ಟ್ ಕ್ಲಾಸ್‌ಗಳನ್ನ ನೋಡ್ಕೊಳ್ಳಿ. ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ವೆಲ್, ಈಗ ವೀಡಿಯೋಸ್‌ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಯ್ಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟನ್ನು ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್‌ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗಿದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್‌ಗಳಿರುವಂಥ ವೀಡಿಯೋಸ್‌ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ನೀವು ಒಂದ್ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಎನಿಹೌ ನಾನು ಬೇಸಿಕ್ಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್‌ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್‌ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್‌ಗಳು ತೊಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLBಯಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್‌ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್‌ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್‌ಗಳು ಇದೆ. ಎನಿಹೌ ನೀವೊಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಾ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ಮದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಮ್‌ನವರಿಗೆ, ಇಂಗ್ಲೀಷ್ ಮೀಡಿಯಮ್‌ವರೆಗೂ ಇರುತ್ತೆ, ಕನ್ನಡ ಮೀಡಿಯಮ್‌ವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್‌ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್‌ಗೆ ಇರುವಂಥ ಪ್ಯಾಕೇಜ್‌ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್‌ಗಳು 2 ಮೀಡಿಯಮ್‌ವರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್‌ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ತ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ತ್, ನೈನ್, 10. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯಿತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗೆಲ್ಲ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯಿತು. ಇಫ್ ಇನ್ ಕೇಸ್ ನಾವು ತೊಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ಎದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್‌ಪ್ಲೇನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ಕಾಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ. ಸೊ 10 ಫೆಸಿಲಿಟಿಗಳು ಸೇರಿಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್‌ನ ತೊಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎತ್ತ, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟಾಗಿ ಎಲ್ಲ ಪೇಜಸ್‌ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೌ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವೀಡಿಯೋಸ್‌ಗಳು. ಯಾವ ಥರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್‌ನ ಪಬ್ಲಿಕ್ಕಾಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವೀಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ? ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವೀಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್‌ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವೆಶ್ಚನ್ ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್‌ನ ಸಾಲ್ವ್ ಮಾಡಿರ್ತೀವಿ. ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್‌ಗಳನ್ನ ಕೊಟ್ಟಿರ್ತೀವಿ. ಸರ್, ಇದು ಈ ಕ್ಲಾಸಸ್‌ಗಳನ್ನ ನೋಡಿದ್ರೆ ಸಾಕಾ ಯೂಟ್ಯೂಬ್ ಥರ ಇನ್ನೇನಾದರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್‌ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್‌ಗಳನ್ನ ಡೌಟ್ ಸೆಷನ್‌ಗೆ ಕಂಡಕ್ಟ್ ಮಾಡ್ತೀವಿ. ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್‌ಗಳಿಂದ, ಪ್ರೊಫೆಸರ್ಸ್‌ಗಳಿಂದ, ಜಡ್ಜಸ್‌ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್‌ಗಳನ್ನ ಕಂಡಕ್ಟ್ ಮಾಡ್ತೀವಿ. ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರೂ ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟಾಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರೂ ಮಾಡ್ಬೋದು. ನಮ್ಮದು ಕಂಪ್ಲೀಟ್ ಆಗಿ ಕಸ್ಟಮರ್ ಆ್ಯಂಡ್ ರಿಲೇಷನ್‌ಶಿಪ್ಪು ತುಂಬ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ? ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ 2 ಮೀಡಿಯಮಲ್ಲಿ ಸಿಗುತ್ತೆ. ಸರ್, ನೀವು ಹೇಳ್ತಾ ಇರಲ್ಲ ಇದೆಲ್ಲ 2 ಮೀಡಿಯಮ್ ಅಲ್ಲ ಕ್ಲಾಸಸ್‌ಗಳು ಮತ್ತೆ ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮ್‌ವರಿಗೂ ಹೆಲ್ಪ್ ಆಗಲಿ, ಇಂಗ್ಲೀಷ್ ಮೀಡಿಯಮ್‌ವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು. ಇದು 2 ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24/7 ಯಾವಾಗಾದರೂ ಕಾಲ್ ಮಾಡಿ. ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್‌ನವ್ರನ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್‌ಮೆಂಟ್, ಇಂಟರ್ನ್‌ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೋ ಅದು ಕಂಪ್ಲೀಟಾಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ 2 ಮೀಡಿಯಮ್‌ಲ್ಲೂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್, ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ. ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್‌ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್‌ಗಳನ್ನ 2 ನಂಬರ್‌ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್‌ಗಳೆಲ್ಲ
ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್‌ನ ಮಾಡಬೇಕಷ್ಟೇ ಈ ನಂಬರ್ಸ್‌ಗಳಿಗೆ. ಏನು ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರೂ ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲೇನಿದೆ, ಇಡೀ ಸೆಮಿಸ್ಟರ್‌ನೇ ಕೊಡ್ತಾ ಇದ್ದಾರೆ 6 ತಿಂಗಳು. ಕೇಳಿ ನೋಡಿ ಒಂದ್ಸಲ. ಸೊ ವೆಲ್ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ ಸ್ವಲ್ಪ ವೀಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್‌ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ, ನಾನಿಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್‌ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ. ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ. ಬಿಎನ್ಎಸ್ಎಸ್ ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು. ಬಿಎನ್ಎಸ್ ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು. ಆಮೇಲೆ ನಿಮಗೆ ಐಪಿಸಿ ಸಬ್ಜೆಕ್ಟು. ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು. ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು. ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರಬಹುದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ಸ್‌ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್‌ದು ಕೂಡ ಇದೆ. ನಾನು ಎಲ್ಲದನ್ನೂ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದ್ರು ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು. ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್‌ಗಳನ್ನ ಸಾಲ್ವ್ ಮಾಡಿದಂಥ ನೋಟ್ಸ್‌ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್‌ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್‌ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ. ಕನ್ನಡ ಮೀಡಿಯಮ್‌ನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಮ್‌ನವ್ರು ಏನು ಓದ್ತಾರೆ, ಅದನ್ನೇ ಕನ್ನಡ ಮೀಡಿಯಮ್ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್‌ಗಳೆಲ್ಲ ಪಿಕ್ಚರ್‌ಲೈಸ್ ಇರುತ್ತೆ ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್‌ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್‌ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನ ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್‌ಗಳನ್ನ ಕೊಟ್ಟು, ನಿಮಗೆ ಏನು ಬೇಕು 100%ನ ಮಾಡ್ಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್‌ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಯಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೇನಾದ್ರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯಿನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನ ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು. ತುಂಬಾ ಇಷ್ಟ ಆಗಿದೆ ಸರ್. ಈಗ ನಾನು ಜಾಯಿನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯಿನ್ ಆಗೋದು ಅಂತಂತಂದ್ರೆ, ಮಾಡಬೇಕಾಗಿರೋದು ಇಷ್ಟೇ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಈ ನಂಬರ್‌ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ ಸೇರೋದೇನೋ ಸೇರ್ಬಿಟ್ಟಿದ್ದೀರಾ ಆಯ್ತಾ? ಈಗ ಹೇಗಾದ್ರೂ ಪಾಸ್ ಮಾಡ್ಕೊಂಡು ಹೋಗ್ಲೇಬೇಕು. ಈ ಸೆಮ್ ಇಲ್ಲ ಅಂದ್ರೆ ನೆಕ್ಸ್ಟ್ ಸೆಮ್ ಆದ್ರೂ ಪಾಸ್ ಮಾಡ್ಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ? ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್‌ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವಿಡಿಯೋಸ್‌ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್‌ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವಿಡಿಯೋಸ್‌ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್‌ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ. ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್‌ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದ್ರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬಾ ಪೇಷನ್ಸ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ವಿಡಿಯೋಸ್‌ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್‌ಗೆ ದಯವಿಟ್ಟು ಶೇರ್ ಮಾಡಿ. ಅವರಿಗೂ ಅರ್ಥ ಆಗ್ಲಿ, ಗೊತ್ತಾಗ್ಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್‌ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ ನಾನು ಹೇಳ್ತಾ ಇದ್ದೀನಲ್ಲ ತುಂಬಾ ಸುಲಭ ಇದೆ. ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಅಲ್ಲ. ಅದನ್ನ ನಾವು ಸೆಕ್ಷನ್ಸ್‌ಗಳಿಗೆ, ಕೇಸ್ ಲಾಸ್‌ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ. ಅಷ್ಟೇ ಇರೋದಲ್ಲ ಅದು. ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್‌ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್‌ಗಳಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಅರ್ಥ ಆಗ್ಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಗೊತ್ತಾಗ್ಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.